ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆ ಥಂಬ್ನೇಲ್ ನೋಡ್ತಿರೋ ಹಾಗೆ ಗೊತ್ತಾಗುತ್ತೆ. ಇವತ್ತು ನಾನು ನಿಮಗೆ ಖುಷ್ಬು ಮೇಡಮ್ ಅವ್ರದ್ದು ವೈರಲ್ ಫೇಸ್ ಆಯಿಲ್ನ ಹೇಳ್ಕೊಡ್ತಾ ಇದ್ದೀನಿ, ಹೇಗೆ ಮಾಡೋದು ಮನೆಯಲ್ಲೇ ಅಂತ. ಇದನ್ನು ತುಂಬ ವೈರಲ್ ಆಗಿರೋದು ಕ್ಯಾರೆಟ್ ಆಯಿಲ್ ಅಂತ ಹೇಳಿ. ಸೊ ಇದನ್ನು ಖುಷ್ಬು ಮೇಡಮ್ ಅವ್ರು ಮನೆಯಲ್ಲೇ ಮಾಡಿ ಪ್ರಿಪೇರ್ ಮಾಡಿ ಇಟ್ಕೊಂಡು ಅದರಲ್ಲಿ ಯಾವಾಗಲೂ ಮಸಾಜ್ ಮಾಡ್ತಾರೆ. ಸೊ ಇದನ್ನು ಹೇಗೆ ನೀವು ಮಾಡ್ಕೋಬೋದು ಮನೆಯಲ್ಲಿ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಕ್ಯಾರೆಟ್ನ ತೊಗೊಂಡಿದ್ದೀನಿ, ಅದನ್ನು ನೀಟಾಗಿ ತುರ್ಕೋಬೇಕು. ಸೊ ಈ ರೀತಿ ಇದನ್ನು ಚೆನ್ನಾಗಿ ತುರ್ಕೋಬೇಕು. ಸೊ ನಾನು ಇಷ್ಟನ್ನು ತುರ್ಕೊಂಡಿದ್ದೀನಿ. ನಾವು ಎಷ್ಟು ಕ್ವಾಂಟಿಟಿ ಆಯಿಲ್ ಮಾಡ್ಕೋತೀವಿ ಅಷ್ಟು ನಾವು ಕ್ಯಾರೆಟ್ನ ತುರ್ಕೋಬೇಕು. ಸೊ ನಾನಿಲ್ಲಿ ಕೋಕೋನಟ್ ಆಯಿಲ್ನ ಒಂದು ಪ್ಯಾನಿಗೆ ಹಾಕಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಇಷ್ಟು ಆಯಿಲ್ನ ತೊಗೊಂಡಿದ್ದೀನಿ, ಕೋಕೋನಟ್ ಆಯಿಲ್. ನೀವು ಯಾವ ಬ್ರ್ಯಾಂಡ್ ಕೋಕೋನಟ್ ಆಯಿಲ್ನಾದರೂ ಯೂಸ್ ಮಾಡ್ಬೋದು, ಅಥವಾ ನೀವು ಮನೆಯಲ್ಲೇ ಮಾಡ್ಕೊಂಡಿರುವಂಥ ಕೋಕೋನಟ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಕ್ಯಾರೆಟ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಲೋ ಫ್ಲೇಮಲ್ಲಿ ಇದನ್ನು ಬಿಸಿ ಮಾಡ್ಕೊಳ್ಳಿ. ಈ ರೀತಿ ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಲಾರ್ಜ್ ಕ್ವಾಂಟಿಟಿನಲ್ಲೂ ಮಾಡ್ಕೋಬೋದು. ಒಂದು ದೊಡ್ಡ ಬೌಲಿಗೆ ಜಾಸ್ತಿ ಎಣ್ಣೆ ಹಾಕ್ಕೊಂಡು 1-2 ಕ್ಯಾರೆಟ್ ತುರಿನ ಹಾಕ್ಕೊಂಡು ಕೂಡ ನೀವು ಜಾಸ್ತಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಸೊ ನಾನು ಈ ರೀತಿ ಅದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ 1-2 ಬಾದಾಮಿನ ಕಟ್ ಮಾಡಿ ಇಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ನೀವು ಅದನ್ನು ಪೌಡರ್ ಮಾಡಿ ಕೂಡ ಹಾಕೋಬೋದು, ಅಥವಾ ನಿಮ್ಮ ಹತ್ರ ಬಾದಾಮಿ ಆಯಿಲ್ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಳ್ಳಿ. ಸೊ ಅದೆಲ್ಲ ಇದು ಹಾಕಬೇಕಾದ್ರೆ ನಾನು ಸ್ವಲ್ಪ ಅಲೋವೆರಾ ಜೆಲ್ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅವಶ್ಯಕತೆ ಇಲ್ಲ. ಸೊ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಕ್ಯಾರೆಟ್ ಫುಲ್ ಸೀದೋಗಬಾರ್ದು, ಸ್ವಲ್ಪ ಬ್ರೌನ್ ಆಗಬೇಕು, ಅಲ್ಲಿ ತನಕ ನಾವು ಈ ರೀತಿ ಬಿಸಿ ಮಾಡ್ಕೋಬೇಕು. ಸೊ ಇದು ಚೆನ್ನಾಗಿ ಬ್ರೌನ್ ಆಗಿದೆ. ಈಗ ನಾನು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ನೋಡಿ, ಎಣ್ಣೆಗೆ ಕ್ಯಾರೆಟ್ ಚೆನ್ನಾಗಿ ಕಲರ್ ಬಿಟ್ಕೊಂಡಿದೆ, ಕೆಳಗಡೆ ಎಲ್ಲ ಸ್ವಲ್ಪ ಬ್ರೌನ್ ಆಗಿದೆ ಕ್ಯಾರೆಟ್. ಸೊ ಇಷ್ಟು ಬ್ರೌನ್ ಆದರೆ ಸಾಕು, ಅಷ್ಟು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಈ ರೀತಿಯದು ಎಣ್ಣೆ ಕಲರ್ನ ಚೇಂಜ್ ಆಗ್ತಾ ಬರುತ್ತೆ. ಸೊ ಅದೆಲ್ಲ ಚೆನ್ನಾಗಿ ಆರಿದ ಮೇಲೆ ನಾವು ಒಂದು ಕಂಟೈನರ್ಗೆ ಹಾಕಿ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೇಕು. ನಿಮ್ಮ ಹತ್ರ ಯಾವುದಾದ್ರು ವೈಟ್ ಕ್ಲಾತ್ ಇದ್ದರೆ ಅದರೊಳಗಡೆ ಹಾಕಿ ಕೂಡ ಸ್ಟ್ರೈನ್ ಮಾಡ್ಕೋಬೋದು. ನಾನಲ್ಲಿ ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಆಯಿಲ್ನ ಸ್ಟ್ರೈನ್ ಮಾಡ್ಕೋಬೇಕು ಚೆನ್ನಾಗಿ. ಸೊ ಇದನ್ನು ನೀವು 2-3 ತಿಂಗಳು ಬೇಕಂದರೆ ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿ ಕೂಡ ಎತ್ತಿಟ್ಕೋಬೋದು. ಇದಕ್ಕೆ ನೀವು ಬೇಕಿದ್ದರೆ ವಿಟಮಿನ್ ಇ ಆಯಿಲ್ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಈ ರೀತಿ ಚೆನ್ನಾಗಿ ಸ್ಟ್ರೈನ್ ಮಾಡ್ಕೋಬೇಕು. ನಿಮಗೆ ಒಂದು ವೈಟ್ ಕ್ಲಾತ್ ಇದ್ದರೆ ನೀಟಾಗಿ ಅದನ್ನು ಶೋಧಿಸ್ಕೋಬೋದು. ಸೊ ತಣ್ಣಗಾದ್ಮೇಲೆ ಈ ರೀತಿ ಸ್ಟ್ರೈನ್ ಮಾಡ್ಕೊಂಡಿದ ನಂತರ ನಾವು ಅದನ್ನು ಸ್ಟೋರ್ ಮಾಡಿ ಎಷ್ಟು ತಿಂಗಳು ಬೇಕಾದರೂ ಇಟ್ಕೋಬೋದು. ನೀವು ಲಾರ್ಜ್ ಕ್ವಾಂಟಿಟಿಯಲ್ಲಿ ಕೂಡ ನೀವು ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು. ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.